ಅದಕ್ಕೆ ಮಾನಸಿಕ ಅಂತ ಹೇಳಿ ನೀವು ತಿಳ್ಕೊಳ್ಬೇಡಿ. ಏನಂತ ಹೇಳಿದ್ರೆ ಅದು ಬರುವುದಿದ್ರೆ ಬಂದೇ ಬರ್ತದೆ ಕಾಯಿಲೆ. ಮತ್ತೆ ಯಾರು ನಿಮ್ಗೆ ಮುಟ್ಟುವುದಿಲ್ಲ, ಯಾಕಂದ್ರೆ ಕೈ ಬಾಯಿ ಹಾಕಿದಲ್ಲ. ಮಾನಸಿಕ ಬುದ್ಧಿಮತ್ತೆ ಅಲ್ಲ ಮಾನಸಿಕ ಅಂತ ಹೇಳಿದ್ರೆ ಈ ಒಂದು ವಿಷಯನು ಯಾರು ಹೇಳ್ಬೇಕಂತಿಲ್ಲ. ಡಾಕ್ಟರ್ ಅಲ್ಲಿ ಓದಲು ಸಹ ಅಲ್ಲಿ ಚಿತ್ರ ಹಾಕಿರ್ತಾರೆ, ಈ ಕಾಯಿಲೆ ಈ ತರ ಬರ್ತದೆ, ಈ ತರ ಕಾಯಿಲೆ ಈ ತರ ಬರ್ತದೆ. ಚಿತ್ರ ಇತ್ತು ಮರಿಲ್ಲ ವೈಯಕ್ತಿಕ ಅದು ಅವರು ವೈಯಕ್ತಿಕವಾಗಿ ಮಾಡುವಂತದ್ದು. ಕೈಲಿ ಕಸಾಲಿಯನ್ನು ಬರ್ತಿದ್ದ ಹಾಗೆ ಮತ್ತೊಂದು ಕೈಲಿ ಮತ್ತೆ ಅವರಿಗೆ ಕಸಾಲಿ ಮತ್ತೆ ಒಂದು ಬದಮಾನ ಅಂತ ಹೇಳಿದ್ರೆ ಸಾಮಾನ್ಯ ಅಲ್ಲ ಮಾರ್ರೆ. ಮತ್ತೆ ಒಂದು ಅವರಿಗೆ ಮಕ್ಕಳಾಗದಿದ್ದ ಹಾಗೆ ಅಂತ ಹೇಳಿ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅದು ದೂರ ಟೈಮ್ ಅಂತ ವಿಧಾನ ವಿಧಾನ ಅಂತ ಹೇಳ್ತಾರೆ. ವಿಧಾನ ಅಂತ ಹೇಳ್ತಾರೆ. ಎಷ್ಟು ವಿಧಾನ ಮಕ್ಕಳಿದೆ? ನನಗೆ ವಿಧಾನ ಸರಿಯಾಗಿ ಗೊತ್ತಿಲ್ಲ. ನಾಲ್ಕಿದೆ. ಯಾವ ವಿಧಾನ? ಒಂದನೇದಾಗಿ ನಿರೋಧ, ಒಂದನೇ ಫಸ್ಟ್ ಟೈಪ್. ಎರಡನೇದಾಗಿ ಕಾಪರ್ಟಿ, ಮೂರನೇದಾಗಿ ಮಾತ್ರೆ ಮಾಲಡಿ, ಮಾತ್ರೆ. ನಾಲ್ಕನೇದಾಗಿ ಔಟ್ ಮಾಡು, ಔಟ್ ಮಾಡುವ ಅದು ಬೇರೆ, ಅದು ಬೇರೆ, ಅದು ಅಂತ ಬೇರೆ. ಮತ್ತೊಂದು 5 ಆನ್ಸರ್ ಉಂಟು ಗೊತ್ತಲ್ಲ. ಇದು ಎಲ್ಲ ಮಹಿಳೆಯರಿಗೆ ಬೇಕಾಗುವಂಥದ್ದು, ಹುಡುಗರ ಮಕ್ಕಳಿಗೆ ಬೇಕಾಗುವಂತ 5ನೇ ಪ್ರಶ್ನೆ. ಈ 4 ಪ್ರಶ್ನೆ ಹೇಳಿದ್ರಲ್ಲ, ಇದು ಹೇಳುವಂತ ಪ್ರಶ್ನೆ ಅಲ್ಲ. ನಾನು ಹೇಳ್ತೇನೆ, ಸಂಭೋಗ ಮಾಡ್ಬೇಕಾದ್ರೆ ನೀವು ಒಂದು ಹುಡುಗಿಯನ್ನು ಸಂಭೋಗ ಮಾಡ್ಬೇಕಾದ್ರೆ 15 ಋತುವಾದ ನಂತರ ಅಂತ ಹೇಳ್ತಾರಲ್ಲ, ಅದಕ್ಕೆ 15 ದಿನದ ನಂತರ ಮಾಡಿದರೆ ಅದು ಯಾವುದೇ ಮಕ್ಕಳನ್ನು ಆಗುದಿಲ್ಲ. ಇದು ಡಾಕ್ಟ್ರಲ್ಲಿ ಬೇಕಾದ್ರೆ ವಿಚಾರಿಸಿ, ನೀವು ಬೇರೆ ವಿಜ್ಞಾನಿ ಹತ್ರ ವಿಚಾರಿಸಿ, ಅದೇ ನಿಮಗೆ ಒಳ್ಳೇದಂತ ಹೇಳೋದು. ಯಾವುದೇ ಮಾತಿಂದ್ರೆ ಕಾಯಿಲೆ ಬರ್ತದೆ, ಜೀವಕ್ಕೂ ಸ್ವಲ್ಪ ಹಾನಿಕರ ಆಗ್ತದೆ. ಆದ್ರೆ ಇದಿಂತರ 15 ದಿವಸ ಬಿಟ್ಟು ಗ್ಯಾಪ್ ಬಿಟ್ಟು ಮಾಡ್ತೀರಲ್ಲ, ಅದು ನಿಮ್ಗೆ ಯಾವುದಿದ್ದು ಹಾನಿಕರ ಇಲ್ಲ. ಅಲ್ಲ, ಅದು 15 ದಿವಸ ನಂತರ ಮಾಡಿದ್ರೆ ಏನು ಆಗುದಿಲ್ಲ. ಅಯ್ಯೋ, ದಿವಸಗಳು ಮಾಡಿದ್ರೆ ಆಗುದೇ ಇಲ್ಲ, ಅಂಡಾಣುಗಳ ಉತ್ಪತ್ತಿ ಆಗುದಿಲ್ಲ. ಅದು ಆಗುವಂತದ್ದು ಕ್ರಮ ಉಂಟು. ಅದು ಅದಕ್ಕೆ 5 ದಿನ ನಂತರ 7 ದಿನ ಒಳಗೆ ಮಾಡಿದ್ರೆ ಮಾತ್ರ ಆಗುವಂತ ಕ್ರಮ. ಇದು ಡಾಕ್ಟರ್ ಮಾಡುವಂತದ್ದು. ಬೇಕಾದ್ರೆ ಹೇಳಿ, ಯಾವುದೇ ತಜ್ಞ ಜ್ಞಾನ ವಿಜ್ಞಾನ 21 ದಿವಸ ಮೇಲೆ ಯಾವುದೇ ಸಮಸ್ಯೆ ಇಲ್ಲ. 15 ದಿವಸ ನಂತರ ಮಾಡಿದ್ರೆ ಇಲ್ಲ 15 ದಿವಸ ನಂತರ ಯಾವುದೇ ಮಾಡಿದ್ರು ಯಾವುದಕ್ಕೂ ಹಾನಿಕರ ಇಲ್ಲ. ಇದೇ ರೀತಿಯಲ್ಲಿ ನಾನು ಹೇಳೋದಂತ ಹೇಳಿದ್ರೆ, ಮೊಬೈಲ್ ಅನ್ನು ಯಾವ್ದು ಮಕ್ಕಳಿಗೆ ಕೊಟ್ಟರು, ಇವತ್ತು ಇವನು ಸಹ ಹಾಗೆ. ನಾನು ನಿನ್ನೆ ನೋಡುವಾಗ 11 ಗಂಟೆಗೆ ಅಲ್ಲಿ ರತಿಯಲ್ಲಿ ನಿಂತುಕೊಂಡಿದ್ದಾನೆ. ಫೋನಲ್ಲಿ 2 ಕಿವಿ ಎಳ್ಳಿಗೆ ಹಾಕೊಂಡು ಸಾಧಾರಣ 3 ಗಂಟೆ ತನಕ ಅವನು ಅಲ್ಲೇ ಕೂತ್ಕೊಂಡಿದ್ದಾನೆ. ಶಾಸ್ತ್ರೀಯ ಸಂಗೀತ ಇರ್ಬೋದು, ಯಾವುದೇ ಇರ್ಬೋದು, ಅದನ್ನು ಕೇಳಬಾರ್ದು. ಒಳ್ಳೇದಲ್ಲ, ಕೇಳಬಾರ್ದು ಅಂತ ಹೇಳೋದು ನಾನು ಹೇಳೋದು. ನಾವು ದಡ್ಡರಿರ್ಲಿ ಬಡವರಿರ್ಲಿ, ದೊಡ್ಡ ಮಕ್ಕಳಲ್ಲಿ ಸಣ್ಣ ಮಕ್ಕಳಲ್ಲಿ ಯಾರೇ ಇರಲಿ, ಅದನ್ನು ನಾವು ಮಾಡಬಾರ್ದು. ಎಷ್ಟು ಬೇಕು ಅಷ್ಟೇ. ಏನು ನಿಮಗೆ ಬಿಸ್ನೆಸ್ ಉಂಟಾ? ಒಂದೆರಡು ಮಾತು ಏನು ನೋಡಿ, ಇವತ್ತು ಎಷ್ಟು ಹಾಕ್ಬೇಕು, ಆಯ್ತು ಇಟ್ಬಿಡಿ. ಕ್ಯಾಶ್ ಬರ್ಬೇಕಾ? ಹಿಂದಿಟ್ಟು ಕ್ಯಾಶ್ ಬರ್ಬೇಕು. ರಿಲೇಸ್ ಆಗ್ಲಿಕ್ಕೆ ಅದೆಲ್ಲ ಮೊಬೈಲಲ್ಲಿ ರಿಲೇಸ್ ಮಾಡೋದಲ್ಲ. 4 ಜನ ಕೂತ್ಕೊಂಡು ಗುಂಪಾಗಿ ಕೂತ್ಕೊಂಡು ಮಾತಾಡುವಂತ. ಏನಂತ ಹೇಳಿದ್ರೆ ನೋಡಿ, ಸಂಘ ಅಲ್ಲ, ಸಂಘ ಮಾಡುವಂತದ್ದು ಬೇರೆ. ಇದೆಲ್ಲ ಸಂಘ ಅಲ್ಲ, ಸೇರು ಸಂಘ ಅಲ್ಲ, ಸ್ವಸಹಾಯ ಸಂಘ ಅದು ಧರ್ಮಸ್ಥಳ ಸಂಘ ಬೇರೆ. ನಾನು ಹೇಳುವಂತದ್ದು ಏನಂತ ಹೇಳಿದ್ರೆ, ಈಗ ನೀವು ಕೂತ್ಕೊಂಡು ನಿಮ್ ಕಷ್ಟವನ್ನು ಹೇಳುದು. ನೋಡಿ, ನಾನು ಈ ತರ ತಾಪತ್ರದಲ್ಲಿದ್ದೇನೆ, 1 kg ಸಕ್ಕರೆ ತರ್ಲಿಕ್ಕೆ ಉಂಟು, ದುಡ್ಡಿಲ್ಲ. ಅಲ್ಲ, ಜೋಕ್ ಮಾತಾಡೋದಲ್ಲ ಮಾರ್ರೆ, ಅವನ ಸಮಸ್ಯೆ ಕ್ಲಿಯರ್ ಆಗ್ಬೇಕಲ್ಲ. ಈಗ ನಿಮ್ ಸಮಸ್ಯೆ ನಿಮ್ಗೆ ಜನ ಬರ್ತಾರ, ನಿಮ್ಮ ನೋಡಿ ಜೋಕ್ ಮಾಡುದು. ಮತ್ತೆ ನೋಡಿ, ಮೊದಲಾಗಿ ಹೇಳುದು, ನನಗೆ 1 kg ಸಕ್ಕರೆ ತಪ್ಪಕ್ಕೆ ದುಡ್ಡಿಲ್ಲ ಅಂತ ಸಮಸ್ಯೆಗಳು ಬಿಡಿಸಿ ಹೇಳುವಾಗ ಅವನತ್ರ ಒಬ್ಬನ ಹತ್ರ ಕೊರತೆ ಇದ್ರೆ, ಈ ಬೊಮ್ಮನಲ್ಲಿ ಕೊರತೆ ಇದ್ರೆ ಮ್ಯಾಂಡ್ ಹೋಗ್ತದೆ. ಒಂದೇದಾಗಿ ವರ್ಕ್ ಆಗುದಿಲ್ಲ, ಒಂದೇ ಮಾನಸಿಕ ಆಗ್ತದೆ, ಬ್ರೈನ್ ಆಗ್ತದೆ. ಅದು ಮೈಂಡ್ ಇದಾಗ್ತದೆ, ಬ್ರೈನ್ ಆಗ್ತದೆ. ಒಂದೇ ಅವನು ಮಾನಸಿಕ ಆಗ್ತಾನೆ. ಅದಕ್ಕೆ 4 ಜನ ಹತ್ರ ಕೂತ್ಕೊಂಡು ಈ ರೀತಿ ಸಂಸ್ಥೆಯನ್ನು ಸಂಘ ಮಾಡಿ, ಸಂಘ ಮಾಡುದಲ್ಲ ಮಾತ್ರ ಹೇಳ್ಕೊಳ್ಬೇಕು. ಈ ರೀತಿ ಉಂಟಂತ ಅವಾಗ ಹೇಳ್ತಾನೆ. ನಾ ಹೇಳ್ತೇನೆ ಮಾತ್ರ, ನಾನು ಹತ್ರ 20 ರೂಪಾಯಿ ಉಂಟು, ಕೊಡ್ತೇನೆ. 20 ರೂಪಾಯಿ ಸಕ್ಕರೆ ಬರೋದಿಲ್ಲ, ಉದಾಹರಣೆ ಮಾತಾಡ್ಬೇಡಿ. ಮತ್ತೆ 20 ರೂಪಾಯಿ ನನ್ನ ಹತ್ರ ಉಂಟು ಅಂತ ನೀವು ಹೇಳ್ತೀರಿ. ನನ್ನ 10 ರೂಪಾಯಿ ಉಂಟು, 30 ರೂಪಾಯಿ ಕೆಜಿಗೆ ತೆಗೆಸಿ ಕೊಡ. ಅವತ್ತ ಅವನ 42 ಅಂತ ಮಾಡುವ. ಅವಾಗ ಅವನ ಪರಿಸ್ಥಿತಿ, ಅವನ ಕಷ್ಟವನ್ನು ಅಲ್ಲಿಗೆ ಹೋಗ್ತದೆ. ಆವಾಗ ನಿಮ್ ಕಷ್ಟ ಹೇಳ್ತೀರಿ. ನನಗೆ ಒಂದು 10,000 ರೂಪಾಯಿ ಇಲ್ಲಿ ಸೊಸೈಟಿಯಲ್ಲಿ, ಮಂಗಾರ್ತಿ ಸೊಸೈಟಿಯಲ್ಲಿ ನಾನು ಸಾಲ ಮಾಡಿದ್ದೇನೆ. ದಿನಾ ಮನೆಗೆ 5-6 ಜನ ಕಳಿಸ್ತಾರೆ, ಒಬ್ಬರೇ ಬಂದು ಅಡ್ಡಿಲ್ಲ.
10,000 ರೂಪಾಯಿ ಎಲ್ಲ ಸಾಲ್ವ್ ಮಾಡಕ್ಕಾಗೋದಿಲ್ಲ. ಅಲ್ಲ ಉದಾಹರಣೆ ನಾನು ಹೇಳ್ಕೊಂಡು ಮಾತಾಡಿ. ನಾನು ನನ್ನ ಆನ್ಸರ್ ಆದ ನಂತರ ನೀವು ಮಾತಾಡ್ಬೇಕು. 10,000 ರೂಪಾಯಿ ಲೋನ್ ಮಾಡಿರ್ತಾರೆ. ಅವಾಗ ಏನಾಗ್ತಾರೆ, ನೀವು ಬಂದು ಹೇಳ್ತೀರಿ ನನಗೆ 10,000 ರೂಪಾಯಿ ನನಗೆ ಕಟ್ಲಿಕ್ಕೆ ಆಗುದಿಲ್ಲ, ಗಣೇಶ ಏನ್ ಮಾಡೋದು ಇದಕ್ಕೆ ದಾಡಿ ಅಂತೇಳಿ. ಅವಾಗ ನಾನು ಹೇಳ್ತೇನೆ ಅದೇನು ತಲೆಬಿ ತಗೊಂಡ್ಬೇಡಿ, ಗಂಗಾಧರ ಶೆಟ್ಟಿ ಬೇಕಂಬಷ್ಟು ದುಡ್ಡು ಮಾಡಿದ್ರೆ ಈ 10,000-5,000 ರೂಪಾಯಿ ಎಲ್ಲ ಅವ್ರು ಕಟ್ಕೊಂತಾರೆ, ಅವ್ರಿಗೆ ಒಂದು ಖಾಲಿ ಒಂದು ಬಿಡಿ ಅಂತೀನ. ಆಗ್ಲಿಕ್ಕೆ ಅಂತ ನಿಮ್ಮ ಪರಿಹಾರ ಕ್ಲಿಯರ್ ಆಯ್ತು, ಗೊತ್ತಾಯ್ತಾ? ಈಗ ನನ್ನ ಪರಿಸ್ಥಿತಿ, ನನ್ನ ಕಷ್ಟ, ನಂಗೆ ರಿಕ್ಷಾ ಬಾಡಿಗಿಲ್ಲ ಅಂತ ಮಾಡುವ ಕಷ್ಟ ಅಂತದೂ ಇಲ್ಲ. ಅಲ್ಲ, ಕಷ್ಟ ಎಂಥದ್ದು ಇಲ್ಲ ಒಂದು ಪ್ರತಿ ಸುಳ್ಳದು. ಮನುಷ್ಯನಿಗೆ ಕಷ್ಟ ಬರ್ತಿದ್ದೆ ಮರಕ್ಕೆ ಬರುವುದಿಲ್ಲ. ಇವತ್ತೊಬ್ಬ ಹೇಳಿದಾನೆ, ನಮ್ಮ ಬರುವಂತ ಮನುಷ್ಯರು ಬರುವಂತ ಕಷ್ಟ ಮರಕ್ಕೆ ಬರ್ತದಂತೆ. ಅದು ನನಗೆ ಗೊತ್ತಿಲ್ಲ, ನಿಜವಾಗಿ ನಂಗೆ ಗೊತ್ತಿಲ್ಲ. ಈ ಒಬ್ಬ ಹೇಳಿದಂತ ಪ್ರಶ್ನೆ, ಬೆಳಿಗ್ಗೆ ಹೇಳಿದಂತ ಪ್ರಶ್ನೆ, ಅವನಿಗೆ ಕಷ್ಟ ಬಂದ್ರೆ ಮರಕ್ಕೆ ಹೇಳ್ಕೊಂಡ್ರೆ ಮರ ಸರಿ ಮಾಡ್ತಂತೆ. ನನಗೆ ಗೊತ್ತಿಲ್ಲ. ಅಲ್ಲಿಗೆ ಹೇಳ್ತಾ ಮತ್ತು ಮುಂದೆ ಮಾತಾಡಿಕೊಂಡು ಇಲ್ಲಿಗೆ ನಮ್ಮೆಲ್ಲರ ಕಷ್ಟವನ್ನು 4 ಜನರಲ್ಲಿ ಹೇಳಿಕೊಂಡು ಪರಿಹಾರ ಮಾಡ್ಕೊಳ್ಬೇಕಂತ ಹೇಳಿ ನಾನು ನಿಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.